ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಬೆಳಿಗ್ಗೆ ಇವತ್ತು ವ್ಲಾಗ್ನ ಶುರು ಮಾಡಿದ್ದೀನಿ. ಬೆಂಗಳೂರಿಗೆ ಒಂದು ಪ್ರಮೋಷನ್ ವಿಡಿಯೋ ಇತ್ತು, ಅದಕ್ಕೋಸ್ಕರ ಒಂದು 4 ಗಂಟೆಗೆ ಎದ್ದು ರೆಡಿ ಆದೆ. ಈ ಸ್ಯಾರಿನ ಇದೆ ಫಸ್ಟ್ ಟೈಮ್ ಹಾಕಿರೋದು. ನಾನು ಯುಗಾದಿ ಹಬ್ಬಕ್ಕೆ ಅಂತ ತೊಗೊಂಡಿದ್ನಲ್ಲ, ಅದೇ ಸ್ಯಾರಿನೇ ನೋಡಿ. ಆಫ್ ಆ್ಯಂಡ್ ಆಫ್ ಬರುತ್ತೆ, ನಾನು ಆಮೇಲೆ ಫುಲ್ಲಾಗಿ ತೋರಿಸ್ತೀನಿ. ಇಲ್ಲಿ ನೋಡಬೇಡಿ, ನೋಡಿ ಬ್ಲ್ಯಾಕು ಆ್ಯಂಡ್ ಒಂಥರ ಕ್ರೀಮ್ ವೈಟ್ ಅಂತಾರಲ್ಲ, ಸೇಮ್ ಅದೇ ಸ್ಯಾರಿನೇ. ಸೊ ಈ ರೀತಿ ಹಾಕ್ಕೊಂಡಿದ್ದೀನಿ ಸ್ಯಾರಿ. ಜ್ಯುವೆಲರಿ ನನ್ನ ಹತ್ರ ಇರೋದೇ ಹಾಕ್ಕೊಂಡಿದ್ದೀನಿ ಹೇಳ್ರಿ. ನಾನು ಫುಲ್ ಗ್ರ್ಯಾಂಡಾಗೇನು ಯಾವತ್ತು ರೆಡಿ ಆಗೋಲ್ಲ, ಸಿಂಪಲಾಗಿ ಈ ರೀತಿ. ಈಗ ಹೊರಟಿದ್ದೀವಿ, ರಾಜಾಜಿನಗರದಲ್ಲಿ ಬಂದಿರೋದು. ಇನ್ಸ್ಟಾಗ್ರಾಮಲ್ಲಿ ನನಗೊಂದು ಪ್ರಮೋಷನ್ ವಿಡಿಯೋ. ಸೊ ಹಂಗಾಗಿ ಈಗ ಟೀ ಮಾಡ್ಕೊಂಡು ಕುಡಿದು ಹೊರಡೋಣ ಅಂತಂದು ಆಗಲೇ ರೆಡಿ ಆಗಿದ್ದೀವಿ. ಸೊ ಟೀ ಮಾಡೋಕ್ಕೆ ಅಂತಂದು ಇಟ್ಟಿದ್ದೀನಿ ಸ್ಟವ್ ಮೇಲೆ, ಅದಕ್ಕೆ ಟೀ ಒಂದು ಆಗಲಿ ಅಂತಂದು ವೆಯ್ಟ್ ಮಾಡ್ತಾಯಿದ್ದೆ. ಹಾಗೆ ವ್ಲಾಗ್ನ ಶುರು ಮಾಡಿದೆ, ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗೋಣ ಅಂತಂದು. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಸೆನ್ಸಿಡೈನ್ ಅಂತಾರಲ್ಲ ಆ ಥರ ಇದು ಇಗ್ರು ಇದೆಯಲ್ಲ, ಅಂದರೆ ದೌಡೆ ಅಲ್ಲೂ ಪಕ್ಕ ಇಗ್ರಿರುತ್ತಲ್ಲ, ಅದೊಂಥರ ರೆಡ್ ಥರ ಆಗ್ಬಿಟ್ಟಿದೆ. ನೀರು ಕುಡಿದ್ರೂ ಆಗಲ್ಲ, ಮಾತಾಡಿದ್ರೂ ನೋವು ಬರುತ್ತೆ, ಆ ಥರ ಆಗ್ಬಿಟ್ಟಿದೆ. ಅದಕ್ಕೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಆಗಲಿ ಪೇಯ್ನ್ ಮಾತ್ರ ಜಾಸ್ತಿ ಐತೆ. ರಾತ್ರಿ ಒಂದು ಟ್ಯಾಬ್ಲೆಟ್ ತೊಗೊಂಡೆ, ರಾತ್ರಿ ಎಲ್ಲ ಫುಲ್ ಕಡಿಮೆ ಆಗುತ್ತೆ, ಈಗಾಗಲೇ ಸ್ಟಾರ್ಟ್ ಆಗ್ತಾಯಿದೆ. ಈಗ ಟೀ ಕುಡಿಯೋಕ್ಕೂ ಆಗಲ್ಲ, ಅಷ್ಟೊಂದು ಪೇಯ್ನ್ ಬರುತ್ತೆ. ಅದು ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಹೊರಡ್ತೀವಿ. ಸೊ ಇಲ್ಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನೀವು ನೋಡ್ತಾ ಇರಿ, ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಸೊ ಏನಾಗುತ್ತೆ ಏನೋ ಅಂತಂದು ಇವತ್ತಿನ ದಿನದ ವ್ಲಾಗ್ನ ಹಿಂಗೆ ಲೈವಲ್ಲೇ ಮಾತಾಡ್ತೀನಿ. ಆದರೆ ಇಲ್ಲಾಂದರೆ ಸ್ವಲ್ಪ ವಾಯ್ಸ್ ಓವರ್ ಒಂದು ಕೊಡ್ತಾ ಇರ್ತೀನಿ. ಸೊ ಓಕೆ, ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ನಾವು ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ಟು ಹೊರಡ್ತೀವಿ. ಹಾಗೆ ಇವತ್ತು ಬೆಂಗಳೂರಲ್ಲಿ 2 ವಿಡಿಯೋ ಬಂದಿರೋದ್ರಿಂದ ಸ್ವಲ್ಪ ಲೇಟ್ ನೈಟ್ ಆಗ್ಬೋದು ಬರೋಕ್ಕೆ. ಅದಕ್ಕೋಸ್ಕರ ನಾವು ತುಮಕೂರಲ್ಲೇ ಹೋಗ್ಬಿಟ್ಟು ಸ್ವಲ್ಪ ಏನಾದರೂ ಅಂದರೆ ನನ್ನ ತಮ್ಮನ ರೂಮ್ಗೆ ಹೋಗ್ಬಿಟ್ಟು ಬರೋದು, ಅಂದರೆ ಮಾರ್ನಿಂಗ್ ಬರೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಲೇಟ್ ಆದರೆ ಜಾಸ್ತಿ ಹಂಗಂತ ಅಂದ್ಕೊಂಡ್ವಿ. ಅದಕ್ಕೆ ನಮ್ಮಮ್ಮ ಏನು ಮಾಡಿದ್ದಾರೆ, ಇದು ಮಾವಿನ ಹಣ್ಣೆಲ್ಲ ಹಣ್ಣಿಗೆ ಅಂತ ಹಾಕಿದ್ರು. ಆ ಮಾವಿನ ಹಣ್ಣು ಮತ್ತು ಸ್ವಲ್ಪ ಜೇನುತುಪ್ಪ ತಂದಿದ್ದ ನನ್ನ ತಮ್ಮ ದೊಡ್ಡವನು. ಸೊ ಅದೆಲ್ಲ ಒಂದು ಬಾಟ್ಲಿಗೆ ಹಾಕಿ ಕೊಟ್ಟಿದ್ರು. ಅವನ್ನ ಈಗ ಕಾರಲ್ಲಿ ಇಡ್ತಾ ಇದ್ದೀವಿ. ಸೊ ತಗೊಂಡೋಗಿ ಅವನಿಗೆ ಕೊಟ್ಟರೆ ಅವನು ಕೆಲ್ಸಕ್ಕೆ ಹೋಗಿ ಬರ್ತಾನಲ್ಲ, ರೂಮಲ್ಲಿ ತಿಂದ್ಕೊತಾನೆ ಅಂತಂದು ಹೇಳ್ಬಿಟ್ಟು ನಮ್ಮಮ್ಮ ಒಂದು ಬ್ಯಾಗ್ ನೈಟೇ ರೆಡಿ ಮಾಡಿ ಕೊಡ್ತು ಎಲ್ಲನೂ. ಸೊ ಅದಕ್ಕೆ ಅದನ್ನು ಇಟ್ಕೊತಿದ್ದೀವಿ. ಹಾಗೆ ಒಂದೊಂದು ಜೊತೆ ಇರಲಿ ಅಂತಂದು ಹೇಳ್ಬಿಟ್ಟು ಇಬ್ಬರು ಒಂದೊಂದು ಜೊತೆ ಬಟ್ಟೆನೂ ಇಟ್ಕೊಂಡ್ವಿ, ನಾನು ನಮ್ಮ ಮನೆಯವರು. ಹಾಗೆ ಜೇನುತುಪ್ಪ ಚಿಕ್ಕ ಬಾಟ್ಲಲ್ಲಿ ಇದೆಯಲ್ಲ, ಅದು ಜೇನುತುಪ್ಪ. ಅವನು ಯಾವಾಗಲೂ ಬನ್ನು ಈ ರೀತಿ ಹನಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾ ಇರ್ತಾನೆ, ಅವನಿಗೆ ತುಂಬ ಇಷ್ಟ. ಹಾಗಾಗಿ ಇದು ಯಾವಾಗಲೂ ದುಡ್ಡಿಗೆ ತಂದು ತಿಂತಾ ಇರ್ತಾನಲ್ಲ, ನಮ್ಮಮ್ಮ ನೋಡ್ತಾ ಇರ್ತಾರೆ. ಸೊ ಹಂಗಾಗಿ ಇದು ಹಳ್ಳಿಯಲ್ಲಿ ಸಿಗೋದು ಕಡ್ಡಿ ಜೇನಲ್ಲ, ಊರಲ್ಲಿ ಸಿಗೋವಂಥದ್ದು. ಇದು ದುಡ್ಡಿಗೇನಲ್ವಲ್ಲ, ಫ್ರೀಯಾಗಿ ನನ್ನ ತಮ್ಮ ತಂದಿರೋದು. ಇದನ್ನು ಕೊಟ್ಬಾ ಅಂತಂದು ಹೇಳಿದ್ರು. ಸರಿ ಅಂತಂದು ಹೇಳ್ಬಿಟ್ಟು ಮುಂದೆನೇ ಇಟ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಆ ಕಡೆ ತೊಗೊಂಡು ಬಂದೆ. ಸೊ ಉಳ್ಕೆಯಾಗಿರೋ ಬ್ಯಾಗುಗಳು ಅವೆಲ್ಲ ಇಟ್ಕೊಂಡು ಕಾರಲ್ಲಿ ಈಗ ಹೊರಡ್ತಾ ಇದ್ದೀವಿ. ನಮ್ಮ ಮನೆಯವ್ರು ಎದ್ಬಿಟ್ಟು ಬೆಳಗ್ಗೆನೇ ಎಲ್ಲ ಕಾರ್ನ ನೀಟಾಗಿ ಒರೆಸ್ಬಿಟ್ಟು ಕ್ಲೀನಾಗಿ ರೆಡಿ ಮಾಡಿ ಮನೆ ಮುಂದೆ ತಂದು ನಿಲ್ಲಿಸಿದ್ರು. ಈಗ ಹೊರಡ್ತಾ ಇದ್ದೀವಿ. ಸುಮಾರು ಅಂದರೆ 1 ವೀಕ್ ಮೇಲೇನಾಯಿತು ಕಾರ್ ಹೊರಗಡೆ ತೆಗೆದಿರಲಿಲ್ಲ. ವೀಡಿಯೋ ಪರ್ಪಸ್ಗೆ ಎಲ್ಲ ನಾವು ತೊಗೊಂಡಿದ್ದು. ನೆಕ್ಸ್ಟ್ ಎಲ್ಲಾದರೂ ಹೋದರೆ ಬಂದರೆ ಈ ರೀತಿ ತೆಗಿತಾ ಇರ್ತೀವಿ. ಯಾವಾಗಲೂ ಡೈಲಿ ಏನು ಕೆಲಸ ಇರಲ್ಲ ಅದರಲ್ಲಿ. ಸೊ ಹಂಗಾಗಿ ಈಗ ವೀಡಿಯೋಗೆ ಅಂತಂದು ಹೇಳ್ಬಿಟ್ಟು ತೊಗೊಂಡಿರೋದು. ನೋಡಿ ಹಿಂಗೆ ಈಗ 2 ವೀಡಿಯೋ ಬಂದಿದೆ. ನಾವೀಗ ಬೆಳಿಗ್ಗೆ ಹೋಗಬೇಕು ಅಂದರೆ, ಸೊ ಬೆಳಿಗ್ಗೆ ನಾವು ಇದು ಕಾರ್ ಇರೋದ್ರಿಂದ ಆರಾಮಾಗಿ ಈಗ ಹೊರಟಿದ್ದೀವಿ. 7:30-8 ಗಂಟೆ ಆಗಿತ್ತು. ಇಲ್ಲ ಅಂದಿದ್ರೆ ಕರೆಕ್ಟಾಗಿ ನಾವು ಒಂದು 4 ಗಂಟೆಗೆ ಬಿಡಬೇಕಾಯಿತು. ಅಂದರೆ ಎದ್ದಿದ್ದು 4 ಗಂಟೆಗೆ ಹೇಳ್ರಿ, ನಾವು ಸ್ನಾನ ಮಾಡಿ ರೆಡಿ ಆಗೋದು ಇಷ್ಟೊತ್ತಾಯಿತು. ಹೇಳಿದ್ದು ಬಸ್ಸಲ್ಲಿ ಗಾಡೀಲಿ ಹೋಗ್ಬೇಕಂದ್ರೆ 4 ಗಂಟೆಗೆ ಮನೆ ಬಿಡಬೇಕಾಗಿತ್ತು. ಅದರಲ್ಲಿ ಲೇಟ್ ನೈಟ್ ಆಗೋಗುತ್ತೆ. ಇನ್ನು 2 ವೀಲರಲ್ಲಿ ನೈಟು 10 ಗಂಟೆ 12 ಗಂಟೆಗೂ ಬಂದಿದ್ದೀವಿ ಒಂದೊಂದು ಸಾರಿ ಬೆಂಗಳೂರಿಂದ. ಅದಕ್ಕೋಸ್ಕರ ನಾವು ಇನ್ನು ಆಗಿದ್ದ ಸಾಲ ಹಾಗೆ ಆಗುತ್ತೆ. ಇನ್ನು ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ, ನಾವೇ ಸೇಫ್ಟಿಯಾಗಿಲ್ಲ ಅಂದರೆ ಹೆಂಗೆ ದುಡಿಯೋಕ್ಕೆ ಅಂತಂದು ಹೇಳ್ಬಿಟ್ಟು ಈಗ ಕಾರ್ ತೊಗೊಂಡಿದ್ದಾಯಿತು. ಸೊ ಹಂಗಾಗಿ ಈಗ ಕಾರ್ ಇರೋದಕ್ಕೆ ತುಂಬ ಒಳ್ಳೆ ಕೆಲಸ ಆಯಿತು ನಿಜವಾಗ್ಲೂ. ನಮಗೆ ತುಂಬ ರಿಸ್ಕ್ ಅನ್ನೋದು ಜಾಸ್ತಿ ಪಡ್ತಾ ಇದ್ವಿ, ತೊಗೊತಾ ಇದ್ವಿ. ಲೇಟ್ ನೈಟ್ ಎಲ್ಲ ಓಡಾಡ್ತಾ ಇದ್ವಲ್ಲ, ಅಷ್ಟು ಸೇಫ್ಟಿ ಅಲ್ಲ ಅಂತಂದು ಹೇಳ್ಬಿಟ್ಟು ನಾವು ಅಮ್ಮವ್ರು ನಾವು ಬರೋವರೆಗೂ ಎದ್ದೇ ಕೂತ್ಕೊಂಡಿರೋರು, ಮಲಗ್ತಾ ಇರಲಿಲ್ಲ. ಸೊ ಈಗ ಕಾರ್ ತೊಗೊಂಡಾಗಿಂದ ಅವ್ರಿಗೂ ಒಂದು ಸ್ವಲ್ಪ ನೆಮ್ಮದಿ ಅನ್ನಿಸ್ಬಿಟ್ಟಿದೆ. ಸಾಲ ಆದರೆ ಇನ್ನೊಂದು ಸ್ವಲ್ಪ ದಿನ ತೀರಿಸ್ಕೋಬೋದಾಗಲಿ. ಸೊ ನೀವು ಫಸ್ಟ್ ಸೇಫ್ಟಿಯಾಗಿರಿ ಅಂತಂದು ಹೇಳೋರು ನಮ್ಮಪ್ಪ ನಮ್ಮಮ್ಮ ಅವರೆಲ್ಲನೂ. ಹಾಗಾಗಿ ತೊಗೊಂಡಿದ್ದಾಯಿತು. ಈಗ ಹೊರಡ್ತಾ ಇದ್ದೀವಿ. ಸೊ ನೋಡಿ, ಕಾರು ಅವತ್ತು ಪೂಜೆ ಮಾಡಿ ಮತ್ತು ನಾವು ತೊಗೊಂಡು ಬಂದು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಷ್ಟೇ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಏನೇ ಆಗಲಿ ಹೊಸದು ಒಂದು ವಸ್ತು ತಗೊಂಡ್ಮೇಲೆ ಸ್ವಲ್ಪ ದಿನ ಎಲ್ರಿಗೂ ಅಷ್ಟೇ ಅದ್ರ ಮೇಲೆ ಒಂದು ಆಸೆ ಇಷ್ಟ ಅನ್ನೋದು ಇದ್ದೇ ಇರುತ್ತೆ. ಹಾಗೆಯೇ ನನಗೂ ನಮ್ಮ ಕಾರ್ ನೋಡಿದ್ದಾಗೆಲ್ಲ ಸ್ವಲ್ಪ ಖುಷಿ ಅನಿಸುತ್ತೆ ಯಾವಾಗಲೂ ನನಗೆ. ಹಾಗೆ ಇಲ್ಲಿ ಮಡಕ್ಷಿರದ ಹತ್ರ ಟಿಫನ್ಗೆ ಅಂತಂದು ಹೇಳ್ಬಿಟ್ಟು ಸೈಡ್ಗೆ ನಿಲ್ಲಿಸಿದ್ರು ನಮ್ಮ ಮನೆಯವರು. ಅವರು ಟಿಫನ್ಗೆ ಅಂತ ಹೋದರು, ನಾನೇನು ಹೋಗಲಿಲ್ಲ. ಸೊ ಇಲ್ಲಿ ಕಾರು ಎಲ್ಲ ನಿಲ್ಲಿಸಿದ್ರು, ಇನ್ನೂ ತುಂಬ ಫ್ಯಾಮಿಲೀಸ್ ಇದ್ದರು. ಹಿಂದ್ಗಡೆ ತೋರಿಸ್ತೀನಿ ನೋಡಿ, ನಮ್ಮ ಮನೆಯವರಲ್ಲಿ ತಿಂತಾ ಇರೋದು. ತುಂಬ ಚೆನ್ನಾಗಿರುತ್ತೆ ಟಿಫನ್ನು, ಇಲ್ಲಿ ತಿಂತಾ ಇರ್ತಾರೆ ಯಾವಾಗ್ಲೂ. ನಾನು ತಿಂತಾ ಇರ್ತೀನಿ ಹೇಳ್ರಿ. ನೀವು ತಿಂದ್ಕೊಂಡು ಬನ್ನಿ ಅಂದರೆ ಅವರು ಹೋದರು ತಿನ್ನೋಕ್ಕೆ. ಟಿಫನ್ ಮಾಡೋಕ್ಕೆ ಅಂತ ಹೋದ್ರು ಅವರು. ಸೊ ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ. ನಾನು ಮನೆಯಿಂದನೇ ಸ್ವಲ್ಪ ಟೀ ಕುಡ್ಕೊಂಡು ಬಂದೆ ಮತ್ತು
ಚೂರು ಅನ್ನ ಊಟ ಮಾಡ್ಕೊಂಡು ಬಂದೆ. ನನಗೆ ಖಾಲಿ ಹೊಟ್ಟೆಯಲ್ಲೇ ಇದು ಜರ್ನಿ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಮನೇಲೇ ತಿಂದ್ಕೊಂಡು ಬಂದೆ. ಈಗ ಅವನ್ನ ಹೋಗಿ ಅಂದೆ, ನಾನು ಸ್ವಲ್ಪ ತಿನ್ಕೊಬ ಅಂದರು ನಂಗೆ ಆಗಲ್ಲ. ಸುಮ್ಮನೆ ಏನಕ್ಕೆ ಮತ್ತೆ ಅಲ್ಲಿ ಪ್ಲೇಟಲ್ಲೆಲ್ಲ ಬಿಟ್ಬಿಡೋಕ್ಕೆ ಮನ್ಸೊಪ್ಪಲ್ಲ. ನಮ್ಮ ಮನೆಯವರು ಬೈದ್ಬಿಡ್ತಾರೆ ಆ ರೀತಿ ಪ್ಲೇಟಲ್ಲೆಲ್ಲ ಬಿಟ್ಬಿಟ್ಟು ಅನ್ನನೆಲ್ಲ ವೇಸ್ಟ್ ಮಾಡಿದೆ. ಸೊ ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ನೀವೇ ಊಟ ಮಾಡ್ಕೊಬನ್ನಿ ಅಂತಂದರೆ ಅವ್ರು ಹೋಗಿ ತಿಂತಾಯಿದ್ದಾರೆ. ನಾನು ಕಾರಲ್ಲೇ ಕೂತ್ಕೊಂಡಿದ್ದೀನಿ. ಸೊ ಈಗ ಹೊರಡ್ತೀವಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಟೈಮ್ ಬಂದಾಗಲೇ 8:30 8:45 ಆಗ್ತಾಯಿದೆ. ಅವರು 11:30 12 ಗಂಟೆ ಅಷ್ಟರಲ್ಲಿ ರೀಚ್ ಆಗ್ರಿ ಅಂತಂದು ಹೇಳಿದ್ದಾರೆ. ಅಷ್ಟರಲ್ಲಿ ರೀಚ್ ಆದರೆ ಮತ್ತೆ ಅದು ಮುಗಿಸ್ಕೊಂಡು ಮತ್ತು ಇನ್ನೊಂದು ವೀಡಿಯೋ ಇದೆ. ಸೊ ಅದನ್ನು ಮುಗಿಸ್ಕೊಂಡು ನಾವು ಡೈರೆಕ್ಟ್ ಆದರೆ ಊರಿಗೆ ಬರ್ತೀವಿ, ಇಲ್ಲಾಂದರೆ ತುಮಕೂರಿಗೆ ನನ್ನ ತಮ್ಮನ ರೂಮ್ಗೆ ಹೋಗ್ತೀವಿ. ಸೊ ಟೋಟಲ್ ನಿಮ್ಗೆ ಏನಾಗುತ್ತೆ ಇವತ್ತಿನ ವೀಡಿಯೋದಲ್ಲಿ ಅಂತ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೈಕಲ್ಸ್ ಎಲ್ಲ ಜಾಸ್ತಿ ಓಡಾಡ್ತಾ ಇದ್ದಾರೆ. ಮಡಗಶಿರ ಆದಮೇಲೆ ಸಿಗುತ್ತೆ ಈ ಟಿಫನ್ ಸೆಂಟ್ರು, ರೈಟ್ ಸೈಡು. ಮಡಗಶಿರದಿಂದ ಅಂದರೆ ಮಡಗಶಿರದಿಂದ ಮಧುಗಿರಿಗೆ ಹೋಗೋ ರೂಟ್, ಅಂದರೆ ಬೆಂಗಳೂರಿಗೆ ಹೋಗೋ ರೂಟಲ್ಲಿ ರೈಟ್ ಸೈಡ್ ಇದೆ. ಸೊ ಇಲ್ಲೆಲ್ಲ ಗಾಡೀಲಿ ಇಟ್ಕೊಂಡು ಯಾವಾಗಲೂ, ಸೊ ನಾವು ಯಾವಾಗಲಾದರೂ ಪ್ರಮೋಷನ್ಸ್ಗೆ ಈ ಕಡೆ ಹೋಗಬೇಕು ಟೂ ವೀಲರಲ್ಲಿ ಹಿಂಗಂದಾಗ ಇಲ್ಲೇ ತಿಂದ್ಕೊಂಡು ಹೋಗ್ತಾ ಇದ್ದಿದ್ದು. ಏನಂದರೆ ಈಗ ಕಾರಲ್ಲಿ ಬಂದಿದ್ದೀವಿ. ಇದು ಫಸ್ಟ್ ಟೈಮು ಈ ಕಡೆ ಬಂದಿದ್ದು. ಕಾರ್ ತೊಗೊಂಡಾಗಿಂದ ನಾವು ಹಾಕ್ಕೊಂಡು ಬಂದಾಗ ಅಂದರೆ ಟಿಫನ್ಗೆ ಅಂತ ನಾನು ಹೇಳ್ತಾ ಇರೋದು. ಸೊ ನಾವು ಕಾರ್ ಡೆಲಿವರಿ ತಂದಾಗ ಮತ್ತು ನೆಕ್ಸ್ಟ್ ನಾವು ನೀಲಕಂಠಪುರ ದೇವಸ್ಥಾನಕ್ಕೆ ಹೋಗಿದ್ವಿ, ಅದು ಫಸ್ಟ್ ಟೈಮು. ಟಿಫನ್ಗೆ ಅಂತ ಇದೆ ಫಸ್ಟ್ ಟೈಮ್ ಬಂದಿರೋದು. ಸೊ ತಿಂತಾವ್ರೆ, ತಿಂದು ಬರಲಿ. ನೆಕ್ಸ್ಟ್ ಹೊರಡ್ತೀವಿ ನಾವು. ಸೊ ಹೊರಡ್ತಾ ಅಲ್ಲಿ ಏನೇನಾಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ. ನೋಡ್ತಾ ಇರಿ ಹಾಗೇನೆ. ಟಿಫನ್ ಮಾಡಿ ಬಂದರು. ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟ್ವಿ ನೋಡಿ. ಬೆಂಗಳೂರು ಎಂಟ್ರಿ ಆದ್ವಿ. ಬೆಂಗಳೂರು ಇದು ನೆಲಮಂಗಲ ಟೋಲ್ ಆದಮೇಲೆ ಇದು ಯಾವ ಏರಿಯಾ ಅನ್ನೋದೇ ಮರ್ತೋಗ್ಬಿಟ್ಟೆ ನಾನು. ಸೊ ನೆನಪಲ್ಲೇ ಇಲ್ಲ. ಇಲ್ಲೊಂದು ಟ್ರಾಫಿಕ್ಗೆ ಸಿಗಾಕೊಂಡ್ವಿ. ಅಂದರೆ ಸುಮಾರು ಅಂದರೆ ಹಾಫ್ ಆನ್ ಅವರ್ ಇಲ್ಲೇ ವೆಯ್ಟ್ ಮಾಡಿದ್ವಿ. ಅಷ್ಟೊಂದು ಟ್ರಾಫಿಕ್ಕು. ನಾನು ನಮ್ಮ ಮನೆಯವ್ರಿಗೆ ಏನಕ್ಕೆ ಹಿಂಗೆ ಟ್ರಾಫಿಕ್ ಆಗುತ್ತೆ ಅಂದರೆ, ಏನಾದರೂ ಒಂದು ಗಾಡಿ ಹಿಂಗೆ ಅಡ್ಡ ತಿರ್ಕೊಳ್ಳೋಕ್ಕೆ ಹೋಗಿರ್ತವೆ, ಅಲ್ಲಿ ಸ್ವಲ್ಪ ನಿಲ್ಲಿಸ್ಬಿಡ್ತಾರೆ ಗಾಡಿನ, ಹಂಗಾಗಿ ಸ್ವಲ್ಪ ಟ್ರಾಫಿಕ್ ಅನ್ನೋದಾಗುತ್ತೆ. ಇಲ್ಲ ಅಂದರೆ ಜಾಸ್ತಿ ವೆಹಿಕಲ್ಸ್ ಆದಾಗ ಇನ್ನೇನು ಹೋಗೋಕ್ಕೆ ದಾರಿ ಇಲ್ದೇ ಆಗುತ್ತೇವೆ ಆ ಥರ ಅಂತ ಹೇಳ್ತಾಯಿದ್ರು. ಸೊ ಸುಮಾರು ಅಂದರೆ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ. ಈ ಥರ ಟ್ರಾಫಿಕ್ ಇದ್ರೆ ನಿಜವಾಗ್ಲೂ ಡೈಲಿ ಓಡಾಡೋದು ಯಾವ ರೀತಿ ಓಡಾಡ್ತಾರೋ ಗೊತ್ತಿಲ್ಲಾಗಲಿ. ನನಗೆ ಒಂದೇ ದಿನಕ್ಕೆ ಸುಸ್ತು ಹೊಡೆದ್ಬಿಟ್ಟೆ ನಾನು ಕಾರಲ್ಲಿ ಕೂತ್ಕೊಂಡೇನೆ. ಹಾಗೆ ಬಂದ್ವಿ ನೋಡಿ, ಪದ್ಮಶ್ರೀ ಕ್ರಿಯೇಷನ್ಸ್ ಅಂತ ಹೇಳ್ಬಿಟ್ಟು. ಸೊ ಒಂದು ಬಟ್ಟೆ ಶಾಪು ಪ್ರಮೋಷನ್ಸ್ ನಮಗಿದ್ದು 2 ಅಷ್ಟೇ ಬಟ್ಟೆ ಶಾಪ್ದೇ. ಸೊ ಸೀರೆಗಳು ಅಪ್ಪ ಎಷ್ಟು ಕಣ್ಣಿಗೆ ಕಂಡಿದ್ದ ಸೀರೆ ಅಂತೂ ನಿಜ ಎಷ್ಟು ಚೆನ್ನಾಗಿದ್ವು ಅಂದರೆ ನಿಮಗೆ ತೋರಿಸ್ತೀನಿ. ಹಾಗೆ ನಾನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ನೀಟಾಗಿ ತೋರಿಸಿದ್ದೀನಿ. ಸೊ ಇದು ಬಂದುಬಿಟ್ಟು ಬೆಂಗಳೂರಲ್ಲಿ ಅಡ್ರೆಸ್ಸು ಎಲ್ಲನೂ ಹೇಳ್ತೀನಿ ನಿಮಗೆ. ನಮಗೆ ಇನ್ನೊಂದು ಸ್ವಲ್ಪ ಸಂಜೆ ಆಯ್ತು. ಅವತ್ತು ಸಂಜೆ ಆಗಿದ ತಕ್ಷಣ ಕಾಲ್ ಮಾಡಿದ್ರು. ನಿಮ್ಮ ನಂಬರ್ ತೊಗೊಂಡಿದ್ವಿ ನಾವು, ಈ ರೀತಿ ನಮಗೆ ಒಂದು ಪ್ರಮೋಷನ್ ಮಾಡಿಕೊಡ್ಬೇಕು, ತುಂಬ ದಿನದಿಂದ ಮಾಡಿಸ್ಬೇಕು ಅಂತ ಇದ್ವಿ, ಈಗ ಮಾಡಿಕೊಡಿ ಅಂತಂದು ಹೇಳಿದ್ರು. ಸರಿ ಆಯಿತು ಅಂತ ಸಂಜೆ ಹೇಳಿದ್ದು. ನಾವು ಬೆಳಿಗ್ಗೆ ರೆಡಿಯಾಗಿ ಹೋಗಿದ್ದು ಅಷ್ಟೇ, ಅದಕ್ಕೆ ಟೈಮೇ ಇರಲಿಲ್ಲ. ಈ ಸ್ಯಾರಿನ ನಾನು ಯುಗಾದಿ ಹಬ್ಬಕ್ಕೆ ತೊಗೊಂಡಿದ್ನಲ್ಲ ಆ ಸ್ಯಾರಿನೇ ನೋಡಿ ಇವತ್ತು ವೇರ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿತ್ತು. ಆಫ್ ಆ್ಯಂಡ್ ಆಫ್ ಸ್ಯಾರಿ, ಹಾಫ್ ಬ್ಲ್ಯಾಕ್ ಬರುತ್ತೆ, ಹಾಫ್ ಕ್ರೀಮ್ ವೈಟ್ ಬರುತ್ತೆ. ಸೊ ತುಂಬ ಚೆನ್ನಾಗಿತ್ತು. ಹಾಗೆ ನಾನು ಒಂದು ಸ್ವಲ್ಪ ಸೀರೆಗಳನ್ನ ಹೇಳಿದೆ, ಈ ರೀತಿ ಸೀರೆಗಳೆಲ್ಲ ತೆಗೀರಿ ವೀಡಿಯೋಗೆ ಅಂತಂದು. ಅದಕ್ಕೆ ಅವರು ತೆಗಿತಾಯಿದ್ರು. ಹಾಗೆ ಇವ್ರ ಶಾಪಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅನ್ನೋದು. ಹಾಗೆ ಇನ್ನೊಂದು ನನಗೆ ಏನು ಇಷ್ಟ ಆಯಿತು ಅಂದರೆ, ನಾವು ಸಿಂಗಲ್ ಪೀಸ್ ತೊಗೊಂಡ್ರೂ ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತಾರೆ. ಹಾಗೆ ನಾವು ಬಂಡ್ಲಗಟ್ಟಲೆ ಜಾಸ್ತಿ ತೊಗೊಂಡೋಗಿ ರೀಸೆಲ್ಲಿಂಗ್ ವ್ಯಾಪಾರ ಮಾಡ್ತೀವಿ, ನಾವು ಮನೆಯಲ್ಲೇ ವ್ಯಾಪಾರ ಮಾಡ್ತೀವಿ, ಇಲ್ಲ ಆನ್ಲೈನಲ್ಲೆಲ್ಲ ಈಗ ಇನ್ಸ್ಟಾದಲ್ಲಿ ಎಲ್ಲ ವ್ಯಾಪಾರ ಮಾಡ್ತಾರಲ್ಲ, ಬಿಸ್ನೆಸ್ ಮಾಡ್ತಾರಲ್ಲ, ಆ ರೀತಿ ಮಾಡ್ಕೊತೀವಿ ಅಂದ್ರೂ ಹೋಲ್ಸೇಲ್ ರೇಟಲ್ಲೇ ಕೊಡ್ತಾರೆ. ಅದಕ್ಕೆ ನನಗೆ ಈಗ ಸಿಂಗಲ್ ಪೀಸ್ ನಾವು ವಾಕೇಬಲ್ ಹೋಗ್ಬಿಟ್ಟು ಶಾಪ್ ಹತ್ರ ತೊಗೊಂಡು ಬರ್ತೀವಿ ಅಂದರೆ ಆರಾಮಾಗಿ ಹೋಲ್ಸೇಲ್ ಪ್ರೈಸ್ಗೆ ಸಿಗುತ್ತೆ. ಇನ್ನೇನು ಇವೇ ಸೀರೆಗಳನ್ನೇ ಎಲ್ಲ ಆನ್ಲೈನಲ್ಲೆಲ್ಲ ಮಾರೋದು. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಸೀರೆಗಳು, ಎಲ್ಲ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ. ಸೊ ಇದು ಚಿಕ್ಕ ಶಾಪ್, ನೀವು ಇದು ಹೊಸದಾಗಿ ಓಪನ್ ಮಾಡಿದ್ದಾರೆ. ಇವ್ರದ್ದು ದೊಡ್ಡದು ಆಲ್ರೆಡಿ ಒಂದು ಶಾಪ್ ಇದೆ, ಅದು ಹೋಲ್ಸೇಲ್ ಆಗಿ ಇದು ಮಾಡಿದ್ದಾರೆ, ಭಾಳ ದೊಡ್ಡದಿದೆ. ನಾನು ಪಟಾಲ ಎಕ್ಸ್ಕ್ಲೂಸಿವ್ಸ್ ಅಂತ ಹೇಳ್ಬಿಟ್ಟು ಇವರ ಶಾಪ್ ನೇಮು, ಸೊ ಇವ್ರ ಬ್ರ್ಯಾಂಡ್ ನೇಮು ಸಾರಿ. ಸೊ ಅದು ನೀವು ಇನ್ಸ್ಟಾದಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಹೋಲ್ಸೇಲ್ ಆಗಿ ತುಂಬ ಇವರು ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡ್ತಾವ್ರೆ. ಹಾಗಾಗಿ ಇವರಲ್ಲಿ ಯಾವ್ಯಾವ ರೀತಿ ಸೀರೆ ಸಿಗುತ್ತೆ ಅಂತ ನಿಮ್ಗೆ ಇಲ್ಲೇ ಇವತ್ತಿನ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಪ್ರಿಂಟೆಡ್ ಮೈಸೂರು ಸಿಲ್ಕ್ ಸ್ಯಾರಿ ಸಿಗುತ್ತೆ, ಬನಾರಸಿ ಕಡ್ಡಿ ಜಾರ್ಜೆಟ್ ಸಿಗುತ್ತೆ, ಪ್ಯೂರ್ ಡಿಪನ್ ವಿತ್ ಹೂವೆನ್ ಡಿಜಿಟಲ್ ಪಲ್ಲು ಆ ಸ್ಯಾರಿ ಸಿಗುತ್ತೆ, ಪ್ಯೂರ್ ಕಂಚಿ ಪ್ಯೂರ್ ಕಂಚಿ ವಿಸ್ಕಾಸ್ ಸ್ಯಾರೀಸ್ ಸಿಗುತ್ತೆ, ಬ್ರೈಡಲ್ ಸಿಲ್ಕ್ ಸ್ಯಾರೀಸ್ ಸಿಗುತ್ತೆ, ಕಂಚಿ ಟಿಶ್ಯೂ ಪಟ್ಟು ಸಿಗುತ್ತೆ, ಮತ್ತು ಪ್ಯೂರ್ ಕಂಚಿವರಂ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಸಿಗುತ್ತೆ, ಧರ್ಮವರಂ ಪಟ್ಟು ಸಿಗುತ್ತೆ, ಮತ್ತು ಮೈಸೂರು ಸಿಲ್ಕ್ ವಿತ್ ಎಂಬ್ರಾಯ್ಡ್ರಿ ಸಿಗುತ್ತೆ, ಪಟೋಲಾ ಸಿಲ್ಕ್ ಸಿಗುತ್ತೆ, ಮತ್ತು ಪೈತಾನಿ ಸಿಲ್ಕು ಸ್ಯಾರೀಸು, ಪ್ಯೂರ್ ರಷ್ಯನ್ ಸಿಲ್ಕ್ ಸ್ಯಾರೀಸು, ತುಸಾರ್ ಸಿಲ್ಕು, ಬಡ್ಜೆಟ್ ಫ್ರೆಂಡ್ಲಿಯಾಗಿ ಮೈಸೂರು ಸಿಲ್ಕ್ ಸ್ಯಾರೀಸು,
ಪೋಚಂಪಲ್ಲಿ ಸಿಲ್ಕು ಎಲ್ಲನೂ ಅವೈಲಬಲ್ ಇದೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಯಾರೀಸ್ ಎಲ್ಲ ಸಿಗುತ್ತೆ ಇವ್ರ ಹತ್ರ. ಸೊ ನೋಡಿ, ನೀವೇನಾದರೂ ಬೆಂಗಳೂರಲ್ಲೇ ಇರೋರಾದರೆ ಅಡ್ರೆಸ್ಸನ್ನು ಹೇಳ್ಬಿಡ್ತೀನಿ, ಒಂದು ಸಾರಿ ವಿಸಿಟ್ ಮಾಡಿ ಶಾಪ್ಗೆ. ಸೊ ನಿಮಗೆ ಒಂದು ಫಂಕ್ಷನ್ಸ್ಗೆ, ಒಂದು ಹಬ್ಬಗಳಿಗೆ, ಇಲ್ಲ ಹೋಲ್ಸೇಲರ್ಸ್ಗೆ ಎಲ್ರಿಗೂ ಒಂದು ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ಶಾಪಲ್ಲಿ. ಸೊ ಇವರಲ್ಲಿ ಅಡ್ರೆಸ್ ಬಂದುಬಿಟ್ಟು 8/A ಫಸ್ಟ್ ಮೇನ್ ರೋಡು, 3rd ಫೇಸ್, ಮಂಜುನಾಥ್ ನಗರ್, ಬೆಂಗಳೂರು 560010 ಇವ್ರ ಅಡ್ರೆಸ್ ಆಗಿರುತ್ತೆ. ಪದ್ಮಶ್ರೀ ಕ್ರಿಯೇಷನ್ಸು ಇದು ಶಾಪ್ ನೇಮ್ ಬಂದುಬಿಟ್ಟು. ತುಂಬ ವೆರೈಟಿ ಸೀರೆಗಳೆಲ್ಲ ನೋಡಿದ್ವಿ ನಾವು, ಇನ್ಸ್ಟಾಗ್ರಾಮ್ಗೆಲ್ಲ ವೀಡಿಯೋ ಮಾಡ್ಕೊಂಡ್ವಿ. ಹಾಗೆ ನಾನೊಂದು ಸ್ವಲ್ಪ ಕುತ್ಕೊಂಡು ಮುಟ್ಟಿ ಫೀಲ್ ಮಾಡಬೇಕಲ್ಲ ಕ್ಲಾತ್ ಯಾವ ರೀತಿ ಇದೆ ಏನು ಅಂತ. ಸೊ ಆ ರೀತಿ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಎಲ್ಲನೂ ನೋಡಿ ಕೊನೆಯದಾಗಿ ನನಗೂ ಒಂದು ಗಿಫ್ಟಿಂಗಾಗಿ ಒಂದು ಸ್ಯಾರಿನ ಕೊಟ್ಟರು ಇವರು. ಸೊ ನೀವು ವೇರ್ ಮಾಡಿ ಮೇಡಮ್, ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ಅಂತಂದು ಹೇಳಿದ್ರು. ಹಾಗಾಗಿ ನಾನು ಒಂದು ಸ್ಯಾರಿನ ನಾನೇ ಸೆಲೆಕ್ಟಿಂಗ್ ಮಾಡಿಕೊಂಡು ತೊಗೊಂಡೆ. ಭಾಳ ಚೆನ್ನಾಗಿತ್ತು ಸ್ಯಾರಿ ಮಾತ್ರ. ಆಮೇಲೆ ನಿಮಗೆ ಕೊನೆಯದಾಗಿ ತೋರಿಸ್ತೀನಿ ಯಾವ ಸ್ಯಾರಿ ತೊಗೊಂಡೆ ಏನು ಅಂತ. ಹಾಗೆ ಅವ್ರು ಇನ್ನೂ ಇತ್ತಲ್ಲ, ಸೊ ಅವನ್ನೆಲ್ಲ ತೋರಿಸ್ತಾವ್ರೆ. ನಮ್ಮ ಹತ್ರ ಇಷ್ಟಿಷ್ಟು ತಗೊಂಡೋಗಿ ಇಷ್ಟಿಷ್ಟಕ್ಕೆಲ್ಲ ಮಾರ್ತಾವ್ರೆ ಅಂತಂದೆಲ್ಲ ಹೇಳಿದ್ರು. ಸೊ ತುಂಬ ಖುಷಿ ಅನ್ನಿಸ್ತು. ನಾವು ರೀಸೆಲ್ಲಿಂಗಾಗಿ ವ್ಯಾಪಾರ ಮಾಡ್ತೀವಿ ಅಂತ ಅಂದರೆ, ಸೊ ಇವ್ರ ಹತ್ರ ಬಡ್ಜೆಟ್ ಫ್ರೆಂಡ್ಲಿಯಾಗಿ ನಿಮಗೆ ಎಲ್ಲ ಟೈಪ್ ಸ್ಯಾರೀಸು ಸಿಗುತ್ತೆ. ಆರಾಮಾಗಿ ಕಡಿಮೆ ಕಾಸ್ಟಲ್ಲಿ ಸಿಗುತ್ತೆ. ನಾವು ಅದನ್ನು ಡಬಲ್ ಮಾಡ್ಕೊಂಡು ಮಾರ್ಬೋದು. ಸೊ ಒಂದು ಸಾರಿ ತೊಗೊಂಡೋಗ್ಬಿಟ್ರೆ. ಹಾಗೆ ನಾನು ತೊಗೊಂಡಂಥ ಸ್ಯಾರಿ ಬಂದುಬಿಟ್ಟು ಇದರಲ್ಲಿ, ಸೊ ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ, ಬನಾರಸಿ ಸಾಫ್ಟ್ ಸ್ಯಾರಿ ಬರುತ್ತಲ್ಲ, ಸೊ ಆ ರೀತಿ. ಅದು ಮರ್ತೋಗ್ಬಿಟ್ಟೆ ನಾನು, ಸ್ಯಾರಿ ನೇಮ್ ಬಂದುಬಿಟ್ಟಿದ್ದು ಯಾವ ರೀತಿ ಇದೆ ಅಂತ ಹೇಳೋಕ್ಕೆ ಆಗ್ತಿಲ್ಲ. ನನ್ನ ಹತ್ರ ಒಂದು ಪರ್ಪಲ್ ಸ್ಯಾರಿ ಇತ್ತು, ಸೇಮ್ ಅದೇ ಸ್ಯಾರಿನೇ, ಭಾಳ ಚೆನ್ನಾಗಿತ್ತು. ಹಾಗೆ ಅಷ್ಟರಲ್ಲಿ ಇವರು ಕಬ್ಬಿನ ಜ್ಯೂಸ್ ತಂದು ಕೊಟ್ಟರು ನಮಗೆ ಕುಡಿಯೋಕ್ಕೆ ಅಂತಂದು ಹೇಳ್ಬಿಟ್ಟು. ನನಗೆ ಒಂಥರ ಈ ಕಾರಲ್ಲಿ ಹೋಗ್ಬಿಟ್ಟು ಆ ಟ್ರಾಫಿಕಲ್ಲೆಲ್ಲ ಬಂದಿದ್ದಕ್ಕೆ ತಲೆನೋವು ಹಿಡ್ಕೊಬಿಟ್ಟಿತ್ತು. ಒಂಥರ ಏನೋ ಸುಸ್ತು ಥರ ಆಗೋದು. ಅದಕ್ಕೆ ಅವರು ಕೊಟ್ಟಿದ್ದಕ್ಕೆ ನನಗೆ ಜರ್ನಿ ಅಷ್ಟಾಗಿ ಬರಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ತಂದು ಕೊಟ್ಟಿದ್ದಕ್ಕೆ ಒಂದು ಸ್ವಲ್ಪ ಎನರ್ಜಿ ಬಂದಂಗೆ ಆಯಿತು ಕುಡಿದು. ಆಮೇಲೆ ಇನ್ನೊಂದು ನೆಕ್ಸ್ಟ್ ಸ್ಯಾರೀಸ್ ತೋರಿಸ್ತೀನಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂದರೆ. ಸೊ ನಾನು ತಗೊಳ್ಳೋಣ ಇದು ಅಂತ ಅಂದ್ಕೊಂಡೆ, ಏನಂದರೆ ನನಗೆ ಈ ಟೈಪು ಸ್ಯಾರೀಸ್ ಎಲ್ಲ ಇದ್ದಾವೆ ಈ ಕಲರಲ್ಲಿ, ಅದಕ್ಕೆ ಬೇಡ ಬಿಡು ಅಂತಂದು ಹೇಳ್ಬಿಟ್ಟು ಸ್ವಲ್ಪ ಸಾಫ್ಟಾಗಿ. ಇದು ಸಾಫ್ಟ್ ತುಂಬ ಚೆನ್ನಾಗಿದೆ ಸ್ಯಾರಿ. ನಾನು ಇದು ಬನಾರಸ್ಸಿದು ಒಂದು ಸ್ಯಾರಿ ಇತ್ತು ನನ್ನ ಹತ್ರ, ಪರ್ಪಲ್ದು, ಅಂದರೆ ನೈಋತಿ ಫ್ಯಾಷನ್ ಅವ್ರು ಕೊಟ್ಟಿರೋ ಅಂಥದ್ದು. ಅದೇ ಕಲರಲ್ಲೇ ಒಂದು ನನಗೆ ಇಷ್ಟ ಆಯಿತು, ಸೇಮ್ ಅದೇ ಸ್ಯಾರಿನ ತೊಗೊಂಡೆ. ತೋರಿಸ್ತೀನಿ ನೋಡಿ ನಿಮಗೆ ನಾನು ಯಾವ ಸ್ಯಾರಿ ಸೆಲೆಕ್ಷನ್ ಮಾಡ್ಕೊಂಡೆ ಅಂತ. ಸೊ ನೋಡಿ ಈ ಸ್ಯಾರಿನ, ಇದು ಒಂಥರ ಎಲಿಫೆಂಟ್ ಡಿಸೈನ್ ಬಂದಿದೆ ಬಾರ್ಡ್ರು. ಅದನ್ನು ಹಾಕ್ಕೊಂಡ್ರೆ ಮಾತ್ರ ಹೆಂಗಿರುತ್ತೆ ಗೊತ್ತಾ ಸ್ಯಾರಿ ಮಾತ್ರ. ನೋಡ್ರಿ ಬ್ಲೌಸ್ ಆ ಥರ ಬಂದಿದೆ. ನಮ್ಮ ಮನೆಯವರು ಇದೇ ತುಂಬ ಚೆನ್ನಾಗಿದೆ, ಇದೇ ತಗೋ ಅಂತ ಅಂದರು. ಸೊ ಅವರು ಗಿಫ್ಟಿಂಗ್ ಪರ್ಪಸ್ಸಾಗಿ ನನಗೆ ಈ ಸ್ಯಾರಿ ಕೊಟ್ಟಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಆ ಥರ ಬ್ರೊಕೆಟ್ ಬ್ಲೌಸ್ ಬರುತ್ತೆ. ಫುಲ್ ನೀವೇನು ವರ್ಕ್ ಮಾಡಿಸ್ಬೇಡಿ. ಸೊ ಈ ಥರ ಫುಲ್ಲು ಅಂದರೆ ಥ್ರೆಡ್ ಇಟ್ಟು ಹೊಲಿಸ್ತಾರಲ್ಲ, ಆ ರೀತಿ ಹೊಲಿಸ್ಕೊಳ್ರಿ ಅಂತ ಸಿಸ್ಟರ್ ಹೇಳ್ತಾಯಿದ್ರು. ಸೊ ತುಂಬ ಚೆನ್ನಾಗಿ ಮಾತಾಡಿದ್ರು ಪಾಪ. ಸೊ ನನಗೂ ತುಂಬ ಇಷ್ಟ ಆಯಿತು, ಯಾವ ರೀತಿ ರಿಸೀವ್ ಮಾಡ್ಕೊತಾರೆ ಏನೋ, ಯಾವ ರೀತಿ ಮಾತಾಡ್ತಾರೋ ಅಂತ ಒಂದು ಅನಿಸುತ್ತಲ್ಲ ಎಲ್ಲಾದರೂ ಹೋಗಬೇಕು ಅಂದರೆ. ನನಗೇನು ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರು, ತುಂಬ ಚೆನ್ನಾಗಿ ನಮ್ಮ ಜೊತೆ ಆರಾಮಾಗಿ ಮಾತಾಡಿದ್ರು ಕೊನೆ ತನಕ. ತುಂಬ ಇಷ್ಟ ಆದರು ಅವರು ಸಿಸ್ಟರ್ ಬಂದುಬಿಟ್ಟು. ಹಾಗೆ ಬ್ಲೌಸ್ ಅದೇ ರೀತಿ ಹಾಕ್ಕೊಳ್ರಿ, ನಿಮ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾಯಿದ್ರು. ನೋಡಿ ಫೈನಲಿ ಈ ಸ್ಯಾರಿನ ಸೆಲೆಕ್ಷನ್ ಮಾಡಿಕೊಂಡೆ. ಭಾಳ ಚೆನ್ನಾಗಿದೆ. ಇದೆಲ್ಲ ರೆಡಿ ಆದಮೇಲೆ ಬೇಕಾದರೆ ನಿಮ್ಗೊಂದು ಸಾರಿ ತೋರಿಸ್ತೀನಿ, ಯಾವುದಾದ್ರು ಫಂಕ್ಷನಲ್ಲಿ ಹಾಕ್ಕೊಂಡಾಗ ಸ್ಯಾರಿನ. ಹಾಗೆ ಈ ಸ್ಯಾರಿನೂ ತುಂಬ ಹೊತ್ತು ಇಟ್ಕೊಂಡಿದ್ನಲ್ಲ, ಅದು ತುಂಬ ಚೆನ್ನಾಗಿತ್ತು ಸ್ಯಾರಿ. ಇನ್ನೇನಕ್ಕೆ ಬ್ರೈಟ್ ಸ್ಯಾರಿ ಆ ಥರ ಕಲರ್ದು ಇದೆ, ಇದೂ ಇದೆ, ಆದ್ರೂ ಇದೊಂಥರ ಫುಲ್ಲು ಸಾಫ್ಟ್ ಇತ್ತು. ಇರಲಿ ಅಂತಂದು ಹೇಳ್ಬಿಟ್ಟು ಇದನ್ನು ತಗೊಂಡೆ, ಪರ್ಪಲ್ ಸ್ಯಾರಿ ಅದು. ಕೊನೆಯದಾಗಿ ಈಗ ಸಿಸ್ಟರ್ ಅವ್ರು ಕೊಡ್ತಾ ಇದ್ದಾರೆ ನೋಡಿ ನನಗೆ, ವೀಡಿಯೋಗೋಸ್ಕರ ಸ್ವಲ್ಪ ತಗೊತಾ ಇದ್ದೀನಿ ಆ ಥರ ಸ್ಯಾರಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ವೇರ್ ಮಾಡಿದಾಗ ನಿಮಗೆ ಟೋಟಲ್ ಫಿನಿಶಿಂಗ್ ಯಾವ ಥರ ಇದೆ ಸ್ಯಾರಿ, ಕ್ಲಾತ್ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ. ನಾನು ವೇರ್ ಮಾಡ್ಕೊಂಡಾಗ ತಪ್ಪದೆ ಶೇರ್ ಮಾಡ್ಕೊತೀನಿ. ಸೊ ಇಲ್ಲಿಂದ ಇನ್ನು ಸ್ಯಾರಿ ತೊಗೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಇಲ್ಲೇ ಬೆಂಗಳೂರಲ್ಲೇ, ಯಾವುದಂದರೆ ಕುಣಿಗಲ್ ಬೈಪಾಸ್ ಹತ್ರ ಹೊರಟ್ವಿ. ಅಲ್ಲೊಂದು ಶಾಪ್ ಇದೆ, ಅದು ನಮ್ಮೂರ ಸೈಡ್ ಅವರೇ ಅಲ್ಲಿ ಓಪನ್ ಮಾಡಿದ್ದಾರೆ. ಅಲ್ಲಿ ಒಂದು ಪ್ರಮೋಷನ್ ವೀಡಿಯೋ ಇತ್ತು. ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ಸ್ಯಾರಿ ತೊಗೊಂಡು ಹೊರಡ್ತಾ ಇದ್ದೀವಿ. ಆ ವಿಡಿಯೋನ ನಾನು ನೆಕ್ಸ್ಟ್ ಯಾವಾಗಲಾದರೂ ಶೇರ್ ಮಾಡ್ಕೊತೀನಿ. ಸಿಗೋಣ ನಾಳೆ.